ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ವ್ಲಾಗ್ಸ್. ಇವತ್ತು ಮೊಮೋಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೈದಾ ಯೂಸ್ ಮಾಡ್ದಿರ ಗೋಧುವೆ ಹಿಟ್ಟಲ್ಲೂ ಮಾಡ್ಬೋದು. ಇಲ್ಲಿ ನಾನು 1 ಕಪ್ ಗೋಧುವೆ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಪಾತಿ ಹಿಟ್ಟನ್ನ ನಾವು ಹೆಂಗೆ ನಾದ್ಕೊತೀವಿ ಆ ಥರ ನಾದ್ಕೊಬೇಕು. ನಾದ್ಕೊಂಡಾದಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಒಂದು 10-15 ನಿಮಿಷ ನೆನೆಯೋಕೆ ಬಿಡಬೇಕು. ಈಗ ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ಸ್ಗೆ ನಾನಿಲ್ಲಿ 1 ಕಪ್ ಕ್ಯಾರೆಟು, 1 ಕಪ್ ಕ್ಯಾಪ್ಸಿಕಮ್, 1 ಈರುಳ್ಳಿ, ಹಾಗೆ ಕ್ಯಾಬೇಜ್ 1 ಕಪ್ ತೊಗೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ, ಅದನ್ನು ಹಾಕ್ಕೊಬೇಕು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏನಂದರೆ ಇದು ಫುಲ್ ಕಂಪ್ಲೀಟಾಗಿ ಕುಕ್ ಆಗಬಾರ್ದು, 70 to 80% ಅಷ್ಟೇ ಕುಕ್ ಆಗಬೇಕು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೋಬೇಕು. ಅಂದರೆ ನಿಮಗೆ ಸ್ಪೈಸಿ ಎಷ್ಟು ಬೇಕು ನೋಡ್ಕೊಳ್ಳಿ, ಅಷ್ಟು ಮಾತ್ರ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ವಾಟರ್ ಕಂಟೆಂಟ್ ಇರಬಾರ್ದು, ಕಂಪ್ಲೀಟಾಗಿ ಡ್ರೈ ಆಗಬೇಕು. ವೆಜಿಟೇಬಲ್ಸಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಬೇಕು. ಈಗ ನೀವು ನೋಡ್ತಿರ್ಬೋದು ವಾಟರ್ ಕಂಟೆಂಟ್ ಎಲ್ಲ ಡ್ರೈ ಆಗಿದೆ. ಈಗ ನೀವು ನೋಡ್ತಿರ್ಬೋದು ಹಿಟ್ಟು ಚೆನ್ನಾಗಿ ನೆಂದಿದೆ. ನಾವು ಪೂರಿಗೆಲ್ಲ ತೊಗೊಳ್ತೀವಲ್ಲ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿ ತೊಗೊಳ್ಬೇಕು. ಈಗ ಮೇಲ್ಗಡೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಪೂರಿ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗೆ ಲಟ್ಟಿಸ್ಕೊಬೇಕು. ಈಗ ನಾನು ಫಿಲ್ಲಿಂಗ್ ನಾವೇನು ರೆಡಿ ಮಾಡಿದ್ದೀವಲ್ಲ ಆ ಫಿಲ್ಲಿಂಗ್ಸ್ ಹಾಕ್ಕೊಂಡು ಫೋಲ್ಡಿಂಗ್ ಮಾಡ್ಕೊಬೇಕು. ಈ ಕಡುಬುಗೆಲ್ಲ ಫೋಲ್ಡಿಂಗ್ ಮಾಡ್ತೀವಲ್ಲ ಆ ಥರ ಫೋಲ್ಡಿಂಗ್ ಮಾಡ್ಕೊಬೇಕು. ಫೋಲ್ಡಿಂಗ್ ಎಲ್ಲ ಆದಮೇಲೆ ಎಕ್ಸ್ಟ್ರಾ ಹಿಟ್ಟಿರೋದನ್ನ ನಾವು ತೆಗೆದು ಬಿಡಬೇಕು. ಈಗ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕಿ 15 to 20 ಮಿನಿಟ್ಸ್ ನಾವು ಸ್ಟೀಮ್ ಮಾಡ್ಕೊಬೇಕಾಗತ್ತೆ. ನೋಡಿ ಈಗ ಯಮ್ಮಿ ಆಗಿರೋ ಮೊಮೋಸ್ ರೆಡಿಯಾಗಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿದ್ರಲ್ಲ, ಮೈದಾ ಯೂಸ್ ಮಾಡ್ದಿರ ಮೊಮೋಸ್ ಕೂಡ ಮಾಡ್ಬೋದು ಅಂತ. ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ಚಾನಲ್ನ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.